ಎಲ್ರಿಗೂ ನಮಸ್ತೆ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಶೇಷ ಏನಂತ ಹೇಳಿದ್ರೆ ನವರಾತ್ರಿ ಹಿಂದೂಗಳ ಪವಿತ್ರ ಆಚರಣೆಗಳಲ್ಲಿ ಒಂದು. ಈ ದುಷ್ಟರನ್ನು ಶಿಕ್ಷಿಸಿ ಶಿಷ್ಟರನ್ನು ರಕ್ಷಿಸುವುದು ಈ ಹಬ್ಬದ ಆಚರಣೆಯ ಸಂಕೇತ. ಹಿಂದೂ ಧರ್ಮದ ಕ್ಯಾಲೆಂಡರ್ಗಳ ಪ್ರಕಾರ 9 ಪವಿತ್ರ ದಿನಗಳಲ್ಲಿ ಈ ಹಬ್ಬವನ್ನು ಆಚರಣೆ ಮಾಡಲಾಗುತ್ತೆ. ಮತ್ತೊಂದು ವಿಶೇಷ ಏನಪ್ಪಾ ಅಂತ ಹೇಳಿದ್ರೆ ಈ 9 ದಿನಗಳ ಕಾಲ 9 ವಿಶೇಷ ಬಣ್ಣಗಳಲ್ಲಿ ಧರಿಸಲಾಗುತ್ತೆ. ಏನಾದ್ರೂ ವಿಶೇಷ ಯಾಕೆ ಅಂತ ಕೇಳ್ತೀರಾ? ಬನ್ನಿ ಹಾಗಾದ್ರೆ ಹೇಳ್ತೀನಿ. ಈ ಹಬ್ಬವು ದುರ್ಗಾದೇವಿಯ 9 ಅವತಾರಗಳನ್ನು ಪ್ರತಿನಿಧಿಸುತ್ತದೆ ಮತ್ತು ಪ್ರತಿದಿನವೂ ಒಂದೊಂದು ಮಹತ್ವವನ್ನು ಹೊಂದಿದೆ. ಇದು ದುಷ್ಟ ಶಕ್ತಿಯ ಮೇಲೆ ದೇವಿಯ ವಿಜಯದ ಪ್ರತೀಕ. ಹಬ್ಬದ ಪ್ರತಿದಿನವೂ ಮಂಗಳಕರವಾದ ಬಣ್ಣವನ್ನು ಧರಿಸಲಾಗುತ್ತೆ. ಇವುಗಳನ್ನು ದೇವಿಯ 9 ಅವತಾರಗಳಿಗೆ ಸಮರ್ಪಿಸಲಾಗುತ್ತೆ. ದೇವಿಗೆ ಅನುಗುಣವಾದ ಬಣ್ಣವನ್ನು ಧರಿಸುವ ಮೂಲಕ ಹಬ್ಬವನ್ನು ಮತ್ತಷ್ಟು ವಿಶೇಷವಾಗಿ ಆಚರಿಸಲಾಗುತ್ತೆ. ಹಾಗಾದ್ರೆ 9 ದಿನಗಳು 9 ವಿಶೇಷವಾದ ಬಣ್ಣಗಳನ್ನು ಧರಿಸುವ ಇಂದಿನ ವಿಶೇಷ ಏನು ಎಂಬುದನ್ನು ನಾನು ಹೇಳ್ತೀನಿ. ಮೊದಲನೇ ದಿನವನ್ನು ಶೈಲಪುತ್ರಿಗೆ ಸಮರ್ಪಿಸಲಾಗುತ್ತೆ. ಇದು ಪ್ರಕೃತಿಯನ್ನು ಸಂಕೇತಿಸುತ್ತದೆ. ದುರ್ಗಾದೇವಿಯು ಈ ಮೊದಲ ರೂಪದಲ್ಲಿ ದೇವಿ ತನ್ನ ಕೈಗಳಲ್ಲಿ ತ್ರಿಶೂಲ ಮತ್ತು ಕಮಲವನ್ನು ಹಿಡಿದು ನಂದಿಗೂಳಿಯ ಮೇಲೆ ಸವಾರಿ ಮಾಡುತ್ತಾಳೆ. ಭಕ್ತರು ನೈವೇದ್ಯಕ್ಕೆ ಹಸುವಿನ ಹಾಲು ತುಪ್ಪ ಅರ್ಪಿಸುತ್ತಾರೆ. ಹಾಗೆಯೇ ಮಂತ್ರ ಬಂದು ಓಂ ದೇವಿ ಶೈಲಪುತ್ರಿ ನಮಃ ಈ ಒಂದು ಮಂತ್ರವನ್ನು ಪಠಿಸಬೇಕು. ನವರಾತ್ರಿಯ ಮೊದಲ ದಿನ ದುರ್ಗೆಯ ಪ್ರಥಮ ಸ್ವರೂಪವಾದ ಶೈಲಪುತ್ರಿಯನ್ನು ಪೂಜಿಸಲಾಗುತ್ತೆ. ಪರ್ವತರಾಜನ ಹಿಮವಂತನ ಪುತ್ರಿಯಾಗಿ ಜನಿಸಿದ ಕಾರಣ ಶೈಲಪುತ್ರಿ ಎಂಬ ಹೆಸರು ಬಂದಿದೆ. ಈಕೆಯು ಋಷಭನನ್ನು ತನ್ನ ವಾಹನವಾಗಿಸಿಕೊಂಡು ಎಡಹಸ್ತದಲ್ಲಿ ಕಮಲವನ್ನು ಹಿಡಿದಿರುತ್ತಾಳೆ. ಈ 9 ರೂಪದಲ್ಲಿ ಇದು ಮೊದಲನೇ ರೂಪ. ಶಾಂತ ರೀತಿಯಲ್ಲಿ ಇರುತ್ತಾಳೆ ದೇವಿ. ಬಿಳಿ ವಸ್ತ್ರದೊಂದಿಗೆ ನಮ್ಮೆಲ್ಲರನ್ನು ಶಾಂತ ರೀತಿಯಿಂದ ಮೊದಲಿಗೆ ದರ್ಶನವನ್ನು ನೀಡುತ್ತಾಳೆ. ಈ ಒಂದು ನವರಾತ್ರಿ ಮಹಾಲಯ ಅಮಾವಾಸ್ಯೆಯ ನಂತರ 9 ದಿನಗಳ ಕಾಲ ಆಚರಣೆ ಮಾಡಲಾಗುತ್ತೆ. 9 ದಿನಗಳು ಒಂದೊಂದು ಅವತಾರದಲ್ಲಿ ದೇವಿ ನಮಗೆ ದರ್ಶನ ನೀಡುತ್ತಾಳೆ. ಆದ್ದರಿಂದ ಇದನ್ನು ನವರಾತ್ರಿ ಅಂತ ಹೇಳಿ ಕರೀತಾರೆ. ಈ 9 ದಿನಗಳಲ್ಲಿ ದೇವಿಗೆ ಬೇರೆ ಬೇರೆ ರೂಪವನ್ನು ಧರಿಸಿ ಅಲಂಕಾರ ಮಾಡಿ ಭಕ್ತರು ಪೂಜೆ ಮಾಡುತ್ತಾರೆ. ದುರ್ಗಾದೇವಿಯು ಅಸುರ ಶಕ್ತಿಯನ್ನು ಹುಟ್ಟಡಗಿಸುವುದಕ್ಕಾಗಿ 9 ರೂಪಗಳಲ್ಲಿ ಜನ್ಮ ತಾಳಿ ದುಷ್ಟರನ್ನು ವರಿಸಿ ಶಿಷ್ಟರನ್ನು ರಕ್ಷಿಸುತ್ತಾಳೆ. ಈ 9 ಅವತಾರಗಳಲ್ಲಿ ಧರಿಸುತ್ತಾಳೆ. ಈ ದೇವಿಯ 9 ಅವತಾರಗಳಲ್ಲಿ ಮೊದಲನೇ ಅವತಾರ ಶೈಲಪುತ್ರಿ. ದುರ್ಗೆಯ ನಿಸರ್ಗ ರೂಪದಲ್ಲಿ ಇರುವಂತಹ ಈ ಶೈಲಪುತ್ರಿ ಗೂಳಿಯ ಮೇಲೆ ಕುಳಿತಿರುವ ಮಾತೆ ತ್ರಿಶೂಲವನ್ನು ಕೈಯಲ್ಲಿ ಹಿಡಿದು, ಒಂದು ಕೈಯಲ್ಲಿ ತ್ರಿಶೂಲ ಆದರೆ ಇನ್ನೊಂದು ಕೈಯಲ್ಲಿ ಕಮಲವನ್ನು ಹಿಡಿದಿರುತ್ತಾಳೆ. ಸತಿ, ಭವಾನಿ, ಪಾರ್ವತಿ ಮತ್ತೆ ಹೇಮಾವತಿ ಎಂಬ ಹೆಸರುಗಳಿಂದನೂ ಕೂಡ ಶೈಲಪುತ್ರಿಯನ್ನು ಕರೆಯುತ್ತಾರೆ. ಮಾತೆ ಶೈಲಪುತ್ರಿಯ ಕಥೆಯ ಬಗ್ಗೆ ಹೇಳೋದಾದ್ರೆ ಶೈಲಪುತ್ರಿಯು ಸತಿದೇವಿಯ ಪುನರ್ಜನ್ಮ ಎಂದು ಹೇಳಲಾಗುತ್ತೆ. ಸತಿದೇವಿಯು ತನ್ನ ತಂದೆ ಯಜ್ಞಕುಂಡ ಮಾಡುತ್ತಿದ್ದ ವೇಳೆ ಜಿಗಿದು ಪ್ರಾಣಗೈದಿದ್ದಳು. ತನ್ನ ಪತಿ ಶಿವನನ್ನ ತಂದೆ ಅವಮಾನಿಸಿದ್ದಕ್ಕಾಗಿ ಸತಿದೇವಿಯು ಹೀಗೆ ಮಾಡಿದ್ದಳು. ಮತ್ತೆ ಶಿವನನ್ನು ಮರಳಿ ಪಡೆಯುವುದಕ್ಕಾಗಿ ಮತ್ತೆ ಪುನರ್ಜನ್ಮ ನೀಡುತ್ತಾಳೆ. ಇದಿಷ್ಟು ಶೈಲಪುತ್ರಿಯ ಒಂದು ಮಹತ್ವದ ಕಥೆಯಾಗಿದೆ. ನೋಡಿದ್ರಲ್ವಾ, ಈ ನವರಾತ್ರಿಯ ಮೊದಲನೆಯ ದಿನ ಶೈಲಪುತ್ರಿಯು ಅವತಾರವನ್ನು ಪಡೆದಿರುತ್ತಾಳೆ. ತುಂಬಾ ಶಾಂತ ರೂಪವಾಗಿ ಇರುತ್ತಾಳೆ ಅಂತಾನೆ ಹೇಳ್ಬೋದು. ಈ 9 ದಿನಗಳು ಯಾವ್ಯಾವ ರೂಪವನ್ನು ಪಡೆದಿರುತ್ತಾಳೆ ಅಂತ ಹೇಳಿ ನಾನು ನಿಮಗೆ ತಿಳಿಸ್ತಾ ಹೋಗ್ತೀನಿ. ಇದು ಮೊದಲನೆಯ ದಿನದ ಶೈಲಪುತ್ರಿಯ ಮಹತ್ವ ಆಗಿರುತ್ತೆ. ಹಾಗಿದ್ರೆ ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರಾ, ಇವಾಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಮುಂದಿನ ಲಾಗಲ್ಲಿ 2ನೇ ದಿನವಾದ ಬ್ರಹ್ಮಚಾರಿಣಿಯ ಮಹತ್ವವನ್ನು ನಾನು ನಿಮಗೆ ತಿಳಿಸ್ತಾ ಹೋಗ್ತೀನಿ ಫ್ರೆಂಡ್ಸ್. ಹೀಗೆ ನನ್ನ ಚಾನಲ್ನ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನೆಕ್ಸ್ಟ್ ಲಾಗಲ್ಲಿ ಮತ್ತೆ ಸಿಗೋಣ. ಬಾಯ್.